ತನ್ನ ನೆಲಕ್ಕೆ ATACMS ಸ್ಟಾರ್ ಶಾಡೋ ಬಳಸಿದ ಉಕ್ರೇನ್ ದಾಳಿಗೆ ರಷ್ಯಾದ ಕಾಂಟಿನೆಂಟಲ್ ಪ್ರತಿದಾಳಿ. 6 ದಶಕಗಳ ನಂತರ ಮೊದಲ ಕ್ಷಿಪಣಿ ದಾಳಿ. ಪರಮಾಣು ದಾಳಿ ಸಿದ್ಧಾಂತ ಬಳಸಿದ ಪುಟಿನ್ ಘೋಷಣೆ ಹಿಂದೆ ತೀವ್ರಗೊಂಡ ಮಿಸೈಲ್ ದಾಳಿ. ಉಕ್ರೇನ್ಗೆ ಬೆಂಬಲಿಸುವವರ ವಿರುದ್ಧ ಕ್ಷಿಪಣಿ ದಾಳಿ. ಅಮೆರಿಕ ಬ್ರಿಟನ್ಗೆ ಪುಟಿನ್ ಸೈರನ್. ಮುಂದುವರಿದ ರಷ್ಯಾ ಉಕ್ರೇನ್ ದಾಳಿ 3ನೇ ಮಹಾಯುದ್ಧಕ್ಕೆ ಹೆಚ್ಚಿಸಿದ ಮಹಾಭೀತಿ. ವೀಕ್ಷಕರೇ ಪ್ರಣಾಮ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಅಮೆರಿಕ ಹಾಗೂ ಬ್ರಿಟನ್ ಹೀಗೆ ಜಗತ್ತಿನ 2 ಪ್ರಬಲ ರಾಷ್ಟ್ರಗಳನ್ನು ತನ್ನ ಭುಜಬಲರನ್ನಾಗಿಸಿಕೊಂಡರೂ 1000 ದಿನಗಳಿಂದ ಯುದ್ಧದಲ್ಲಿ ಬಸವಿಳಿದು ಕುಳಿತಿರುವ ಉಕ್ರೇನ್ ಇತ್ತೀಚೆಗೆ ರಷ್ಯಾದ ಮೇಲೆ ಕ್ಷಿಪಣಿ ದಾಳಿ ನಡೆಸಿತ್ತು. ಇದಕ್ಕೆ ಎದುರೇಟು ಕೊಡಲು ರಷ್ಯಾ ಹಲವು ಸಿಡಿತಲೆಗಳನ್ನು ಹೊತ್ತೊಯ್ಯುವ ಖಂಡಾಂತರ ಕ್ಷಿಪಣಿ ಉಡಾಯಿಸಿ ಪ್ರತೀಕಾರ ತೀರಿಸಿಕೊಂಡಿದೆ. ಇದು ಯುದ್ಧ ಭೂಮಿಯಲ್ಲಿ ಉಕ್ರೇನಿನ ಆಕ್ಷನ್ಗೆ ರಷ್ಯಾದ ರಿಯಾಕ್ಷನ್. ಯುದ್ಧ ಭೂಮಿಯಲ್ಲಿ ಉಕ್ರೇನ್ ಬೆಂಬಲಿಸುವವರು ಯಾರೇ ಇರಲಿ ಅವರ ಮೇಲೂ ಇಂಥದ್ದೇ ಕ್ಷಿಪಣಿ ದಾಳಿ ಮಾಡೋದಾಗಿ ರಷ್ಯಾದ ಅಧ್ಯಕ್ಷ ಪುತಿನ್ ಪ್ರಮುಖವಾಗಿ ಅಮೆರಿಕ ಹಾಗೂ ಬ್ರಿಟನ್ನಿಗೆ ಎಚ್ಚರಿಕೆಯ ಸೈರನ್ ಕೊಟ್ಟಿದ್ದಾರೆ. ಇತರರ ಎದೆನಡುಗಿಸುವ ರಷ್ಯಾದ ಈ ನಡೆಯಿಂದಾಗಿ ಜಗತ್ತಿನಲ್ಲಿ 3ನೇ ಮಹಾಯುದ್ಧದ ಭೀತಿ ಮತ್ತಷ್ಟು ಹೆಚ್ಚುವಂತಾಗಿದೆ. ಇತ್ತ ಭಾರತ ಇತ್ತೀಚೆಗೆ ಪರೀಕ್ಷೆ ನಡೆಸಿ ತನ್ನ ಕ್ಷಿಪಣಿಗಳ ಸಾಮರ್ಥ್ಯವನ್ನು ಜಗತ್ತಿಗೆ ಪ್ರಸ್ತುತಪಡಿಸಿತು. ಹೀಗೆ ಭಾರತದ ಬತ್ತಳಿಕೆ ಸೇರಿದ ಅಗ್ನಿ ಪರೀಕ್ಷೆಯಷ್ಟೇ ಸಾಮರ್ಥ್ಯ ಇರುವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಷ್ಯಾ ಪಡೆಯಲಿದೆ. ಅಂದರೆ ICBM ಕ್ಷಿಪಣಿ. ಭಾರತದ ಅಗ್ನಿ ಕ್ಷಿಪಣಿಗೆ 5000 ಕಿಲೋಮೀಟರ್ ವರೆಗೆ ಕ್ರಮಿಸುವ ಸಾಮರ್ಥ್ಯವಿದ್ದರೆ ರಷ್ಯಾದ ICBM 5500 ಕಿಲೋಮೀಟರ್ ಕ್ಷಮಿಸಿ ತನ್ನ 3 ತಲೆಗಳನ್ನು ಏಕಕಾಲದಲ್ಲಿ ಕೊಂಡೊಯ್ದು ದಾಳಿ ಮಾಡುವ ಕ್ಷಮತೆ ಹೊಂದಿದೆ. ಕೇವಲ ಒಂದೇ ಒಂದು ಕ್ಷಿಪಣಿಯಲ್ಲಿ ಹಲವು ಸಿಡಿತಲೆ ಹೊತ್ತೊಯ್ಯಲು ಈ ರಷ್ಯನ್ ICBM ಕ್ಷಿಪಣಿಗೆ ಸಾಮರ್ಥ್ಯ ಹೊಂದಿದೆ. ಸುಮಾರು 6 ದಶಕಗಳಷ್ಟು ಹಿಂದಿನ ಸಂದರ್ಭದಲ್ಲಿ ಈ ಖಂಡಾಂತರ ICBM ಕ್ಷಿಪಣಿ ರಷ್ಯಾ ಸೇನಾಪಡೆಯ ಬತ್ತಳಿಕೆ ಸೇರಿತ್ತು. ಉಕ್ರೇನ್ ಕ್ಷಿಪಣಿ ದಾಳಿ ನಡೆಸಿ ಕೆಣಕಿದ್ದಕ್ಕಾಗಿ ರಷ್ಯಾ ತನ್ನ ಬತ್ತಳಿಕೆಯ ICBM ಕ್ಷಿಪಣಿ ಉಡಾಯಿಸಿ ತನ್ನ ಸಾಮರ್ಥ್ಯವೇನೆಂದು ಶಕ್ತಿಯುತ ರಾಷ್ಟ್ರಗಳಿಗೆ ಹುಷಾರ್ ಎಂದು ಎಚ್ಚರಿಕೆ ನೀಡಿದೆ. ಉಕ್ರೇನ್ ರಷ್ಯಾ ಯುದ್ಧಕ್ಕೆ 1000 ದಿನಗಳೇ ತುಂಬಿದೆ. ಈ 1000 ದಿನಗಳಲ್ಲಿ ದ್ವಿಪಕ್ಷೀಯ ಸಂಧಾನ ಮಾತುಕತೆಗಳ ಮೂಲಕ ಸಂಕಟ ಪರಿಹರಿಸಿಕೊಳ್ಳುವ ಮಾರ್ಗ ಕಂಡುಕೊಳ್ಳುವಂತೆ ಆಪ್ತ ಮಿತ್ರ ಭಾರತವೂ ಸೇರಿದಂತೆ ಜಗತ್ತಿನ ಹಲವು ಪ್ರಬಲ ರಾಷ್ಟ್ರಗಳು ರಷ್ಯಾ ಮತ್ತು ಉಕ್ರೇನ್ ಅಧ್ಯಕ್ಷರಿಗೆ ಹಲವು ಬಾರಿ ಮನವರಿಕೆ ಮಾಡಿಕೊಟ್ಟಿವೆ. ಆದರೆ ಇದ್ಯಾವುದಕ್ಕೂ ಮಾನ್ಯತೆ ಸಿಕ್ಕಿಲ್ಲ ಎಂಬುದಕ್ಕೆ ಈಗ ನಡೆಯುತ್ತಿರುವ ಉಕ್ರೇನ್ ರಷ್ಯಾ ಮಿಸೈಲ್ ವಾರ್ ಬಿಂಬವಾಗಿದೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ಮತ್ತು ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಇತ್ತೀಚೆಗೆ ರಷ್ಯಾ ಮೇಲೆ ಕ್ಷಿಪಣಿ ದಾಳಿ ನಡೆಸುವಂತೆ ಉಕ್ರೇನ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು. ಹೀಗೆ ತನ್ನ ಭುಜಬಲರಾಗಿರುವ ಪ್ರಬಲ ರಾಷ್ಟ್ರಗಳ ಸೂಚನೆ ಸಿಕ್ಕುತ್ತಿದ್ದಂತೆ ಆ 2 ರಾಷ್ಟ್ರಗಳು ಉಕ್ರೇನ್ಗೆ ಒದಗಿಸಿರುವ ದೀರ್ಘ ಶ್ರೇಣಿಯ ಕ್ರೂಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಲು ಮುಂದಾದ ಉಕ್ರೇನ್ ATACMS ಮತ್ತು ಸ್ಟಾರ್ಮ್ ಶಾಡೋ ಕ್ಷಿಪಣಿಗಳನ್ನು ಉಡಾಯಿಸಿ ರಷ್ಯಾದ ಹಲವು ಪ್ರದೇಶಗಳನ್ನು ಧ್ವಂಸಗೊಳಿಸಿತ್ತು. ಉಕ್ರೇನಿನ ಈ ವರ್ತನೆಯಿಂದ ಪುತಿನ್ ನೆತ್ತಿಗೇರಿದ ಸಿಟ್ಟು ಖಂಡಾಂತರ ಕ್ಷಿಪಣಿ ಉಡಾಯಿಸಿ ಪ್ರತೀಕಾರ ತೀರಿಸಿಕೊಂಡ ಮೇಲೆ ಕೊಂಚ ತಣ್ಣಗಾಯಿತು. ಆದರೆ ರಷ್ಯಾ ಉಕ್ರೇನ್ ವಾರ್ ಜಗತ್ತಿನ ತಲೆಬಿಸಿ ಮಾಡಿದೆ. ಉಕ್ರೇನನ್ನ ಬೆಂಬಲಿಸುವವರ ವಿರುದ್ಧವೂ ಇಂಥದೇ ಕ್ಷಿಪಣಿ ದಾಳಿ ನಡೆಸುವುದಾಗಿ ಹೇಳಿರುವ ಪುಟಿನ್ ಪೋಲೆಂಡಿನಲ್ಲಿರುವ ಅಮೆರಿಕನ್ ವಾಯುನೆಲೆ ಹೊಸಕೆ ಹಾಕುವುದಾಗಿ ಪರೋಕ್ಷವಾಗಿ ದೊಡ್ಡಣ್ಣನಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಇವಿಷ್ಟು ಬೆಳವಣಿಗೆ ಕ್ಷಿಪಣಿ ದಾಳಿಗೆ ಹಿನ್ನೆಲೆ ಅಂತ ಪರಿಗಣಿಸಬಹುದಾಗಿದೆ. ಪುತಿನ್ ಸಾರಥ್ಯದ ರಷ್ಯಾ ಮೊಟ್ಟಮೊದಲ ಸಲ MIRV ಎಂಬುವ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಸಹ ಈ ಉಕ್ರೇನ್ ವಿರುದ್ಧದ ಕ್ಷಿಪಣಿ ದಾಳಿಯಲ್ಲಿ ಬಳಸಿಕೊಂಡಿದೆ. ಈ ತಂತ್ರಜ್ಞಾನವು ಉಡಾಯಿಸಲಾಗುವ ನಿಗದಿತ ಸಮಯಕ್ಕೆ ನಿಖರವಾದ ಗುರಿ ತಲುಪಿಸಿ ಉಡಾವಣೆ ಮಾಡಿದ ಸ್ಥಳಕ್ಕೆ ಮರಳಿ ಸೇರುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ರಷ್ಯನ್ ವಾರ್ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಈಗ ಉಕ್ರೇನ್ ರಷ್ಯಾ ನಡುವೆ ವಾತಾವರಣ ಮತ್ತಷ್ಟು ಬಿಗಡಾಯಿಸಿದೆ. ಇದೇ ವೇಳೆ ಉಕ್ರೇನ್ ಮೇಲೆ ರಷ್ಯಾ ಇನ್ನಷ್ಟು ತನ್ನ ದಾಳಿಯನ್ನ ಹೆಚ್ಚಿಸುವ ಸಾಧ್ಯತೆಗಳನ್ನು ಅಮೆರಿಕ ಗಮನಿಸ್ತಾ ಇದೆ. ಅಮೆರಿಕ ಹಾಗೂ ಬ್ರಿಟನ್ ಈ ವಿಚಾರವನ್ನ ಮಂಥನ ಮಾಡಿಯೇ ಆಂಟಿ ಪರ್ಸನಲ್ ಲ್ಯಾಂಡ್ ಮೈನ್
ಮಾನವ ನಿಗ್ರಹ ನೆಲ ಬಾಂಬ್ ಪೂರೈಸಲು ನಿರ್ಧರಿಸಿವೆ. ಬಾಂಬುಗಳನ್ನು ಉಕ್ರೇನ್ ತನ್ನ ಅವನಿಯಲ್ಲಿ ಅಡಗಿಸಿಟ್ರೆ ಆ ದೇಶದ ಯಾವ ವೈರಿಗಳು ಆ ನೆಲಕ್ಕೆ ಕಾಲಿಡಲು ಸಾಧ್ಯವಾಗುವುದಿಲ್ಲ. ಒಂದೊಮ್ಮೆ ರಷ್ಯನ್ ಪಡೆ ಉಕ್ರೇನ್ ಭೂ ವ್ಯಾಪ್ತಿಯಲ್ಲಿ ಪ್ರವೇಶಿಸಿದ್ದೇ ಆದರೆ ಈ ನೆಲ ಬಾಂಬುಗಳು ಆ ಸಂದರ್ಭದಲ್ಲಿ ತಡೆಗೋಡೆ ಆಗಬಲ್ಲವು. ಈ ಕ್ಷಿಪಣಿ ದಾಳಿಗಳ ವೈಸಾವರ್ಸಿ ನಡೆಯಿಂದಾಗಿ ಉಭಯ ರಾಷ್ಟ್ರಗಳ ಹಲವು ಪ್ರದೇಶಗಳ ವಿದ್ಯುತ್ ಸ್ಥಾವರಗಳು, ಕೈಗಾರಿಕಾ ಪ್ರದೇಶಗಳು ಹಾಗೂ ವಸತಿ ಕೇಂದ್ರಗಳು ಹಾನಿಗೊಳಗಾಗಿವೆ. ಅಷ್ಟೇನೂ ಅಲ್ಲದಿದ್ದರೂ ಕೆಲವರು ಗಾಯಗೊಂಡಿದ್ದಾರೆ. ಉಕ್ರೇನ್ ರಷ್ಯಾ ಸಂಘರ್ಷ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಮೂರನೇ ಯುದ್ಧಕ್ಕೆ ಇದು ಹೊಸಲಾದಿತೆ ಎಂಬುವ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.